ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಹುಬ್ಬಳ್ಳಿ ಧಾರವಾಡದಲ್ಲಿ ಸತತವಾಗಿ ಒಂದು 2-3 ವರ್ಷದಿಂದ ಇನ್ನ ಹುಬ್ಬಳ್ಳಿ ಧಾರವಾಡ ಡೆವಲಪ್ಮೆಂಟ್ ಸಿಟಿ ಇಲ್ಲಾರದೆ ರಾಣಿ ಕಿತ್ತೂರಿನ ಚೆನ್ನಮ್ಮ ಹಿಡಿದ್ರೆ ಆ ಕಡೆ ಹೋದ್ರೆ 7 ಕಿಲೋಮೀಟರ್, ಈ ಕಡೆ ಬಂದ್ರೆ 7 ಕಿಲೋಮೀಟರ್, ಎಲ್ಲ ದಿಕ್ಕಿಗೆ ಹೋದ್ರೆ 7-8 ಕಿಲೋಮೀಟರ್ ಹುಬ್ಬಳ್ಳಿ ಧಾರವಾಡ ಬೆಳೆದಿಲ್ಲ. ಆದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿರುವಂತ ಸುಮಾರು ಧಾರವಾಡ ಜಿಲ್ಲೆಯ 25,000 ಆಟೋ ಚಾಲಕರು ಇಲ್ಲಿ ಉಪಜೀವನವನ್ನು ನಡೆಸ್ತಾ ಇದ್ದಾರೆ. ತಮ್ಮ ತಾಯಿ ತಂದೆ ಹೆಂಡತಿ ಮಕ್ಕಳ ಜನಜೀವನವನ್ನ ಆಟೋ ಚಾಲನೆ ಮಾಡಿ ದಿನಂಪ್ರತಿ ಅವರು ಓಡಿಸ್ತಾ ಇದ್ದಾರೆ. ಕಾರಣ ಯಾವ ಸರ್ಕಾರಕ್ಕೇನು ಗೊತ್ತೈತೋ ಗೊತ್ತಿಲ್ಲ, ಕಾರ್ಮಿಕ ವರ್ಗದಲ್ಲಿ ಬರುವಂತ ನಮ್ಮ ಆಟೋ ಚಾಲಕರ ಕಷ್ಟಗಳನ್ನ ಅರ್ಥ ಮಾಡ್ಕೊತಾ ಇಲ್ಲ ಯಾವ ಸರ್ಕಾರವು. ನಾವು ಇವತ್ತು ಈ ಸಂದರ್ಭದಲ್ಲಿ ಹೇಳ್ಬೇಕಾದ್ರೆ ಹುಬ್ಬಳ್ಳಿಯಲ್ಲಿ ವೃತ್ತಿಪರ ಸಂಘಟನೆ ಆಗಿರುವಂತ ನಮ್ಮ ಆಟೋ ಚಾಲಕರು ಇವತ್ತೊಂದು ನಮ್ದೊಂದು ದುಡಿಮೆ ಅದು, ನಮ್ದೊಂದು ಬಿಸ್ನೆಸ್ ಅದು. ಏನೊಂದು ರಾಜ್ಯ ಸರ್ಕಾರದ ಪರ್ಮಿಷನ್ ಇಲ್ಲ, ಒಂದು ಜಿಲ್ಲಾಡಳಿತ ಪರ್ಮಿಷನ್ ಇಲ್ಲ, ಒಂದು RTO ಪರ್ಮಿಷನ್ ಇಲ್ಲ. ಎಲ್ಲೋ ಕುಂತಿ ಎಲ್ಲೋ ಒಂದು ಅಗ್ರಿಕಲ್ಚರ್ ಕಂಪನಿಗಳು ಸಾಫ್ಟ್ವೇರ್ ಮುಖಾಂತರ ಪಾಪ ನಮ್ಮ ಬಡ ಆಟೋ ಚಾಲಕರನ್ನ ಇವತ್ತು ಬಹಳ ಕಷ್ಟಕ್ಕೆ ಒಯ್ತಾ ಇದ್ದಾರೆ. ಕಾರಣ ಬಹಳಷ್ಟು ಮಂದಿ ನಮ್ಮ ಆಟೋ ಚಾಲಕರೇ ಅವಿದ್ಯಾವಂತರಿದ್ದಾರೆ. ಅದನ್ನ ಆನ್ಲೈನ್ ಅಂತೇಳಿ ಸುಮಾರು 10 ಅಲ್ಲ 20 ಅಲ್ಲ 30 ಆ್ಯಪ್ಗಳ ಮುಖಾಂತರ ಬಹಳಷ್ಟು ಆ್ಯಪ್ಗಳು ಬಂದು ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಅವಳಿ ನಗರದಲ್ಲಿ ದುಡಿಯುತ್ತಿರುವ ನಮ್ಮೆಲ್ಲ ಚಾಲಕರ ಹೊಟ್ಟೆ ಮೇಲೆ ಬರೀ ಎಳೆದಂಗಾಗೈತಿ. ಆದ್ದರಿಂದ ನಾವು ಲಕ್ಷ್ಮಣ್ ಹಿರೇಕೆರೆ ಆಟೋ ಚಾಲಕರ ಸಂಘದ ವತಿಯಿಂದ ಮತ್ತು ಧಾರವಾಡ ಜಿಲ್ಲಾ ಚಾಲಕರ ಒಕ್ಕೂಟದಿಂದ ಇವತ್ತು ನಾವು 17ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಕೇಂದ್ರ ಬಸ್ ನಿಲ್ದಾಣದ ಎದುರುಗಡೆ ಇಲ್ಲಿಂದ ನಾವೆಲ್ಲ ಆಟೋ ಚಾಲಕರು ಸೇರಿ ಈ ಆನ್ಲೈನ್ ಆ್ಯಪ್ಗಳ ವಿರುದ್ಧವಾಗಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಈ ಆನ್ಲೈನ್ ಅನ್ನ ಹುಬ್ಬಳ್ಳಿ ಧಾರವಾಡದಲ್ಲ ಧಾರವಾಡ ಜಿಲ್ಲೆಯಲ್ಲಿ ನಾವು ಬರಕ್ ಕೊಡಂಗಿಲ್ಲ ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೋತೇನೆ. ನಗರದಲ್ಲಿ ಸುಮಾರು 16-17 ವರ್ಷ ಲಕ್ಷ್ಮಣ್ ಹಿರೇಕೆರೆ ಆಟೋ ಚಾಲಕ ಸಂಘ ಆಗಿದ್ದು, ಸಂಘದ ಎಲ್ಲ ಸದಸ್ಯರಿಗೆ ಸಂಘದ ಗೌರವಾಧ್ಯಕ್ಷ ಆಗಿರುವಂತಹ ಶಿವಣ್ಣ ಹಿರೇಕೆರೆ ಅವರು ಒಂದು ಸಲಹೆ ಮುಖಾಂತರ ನಮ್ಮೆಲ್ಲ ಚಾಲಕರಿಗೆ ನಾವು ಒಂದು ಐಡೆಂಟಿ ಕಾರ್ಡ್ ಮಾಡಿಕೊಡ್ಬೇಕು, ಚಾಲಕರಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಜಾಗೃತಿ ಮೂಡಿಸ್ಬೇಕಂತೇಳಿ ನಮ್ಮ ಅಣ್ಣವರು ನಮ್ಗೆ ಹೇಳಿದ್ರು. ಅದೇ ರೀತಿಯಾಗಿ ನಾವು ಸುಮಾರು 1,000 ಸಂಖ್ಯೆ ಇರುವಂತ ನಮ್ಮ ಆಟೋ ಚಾಲಕರ ಸಂಘ ಎಲ್ಲ ಚಾಲಕರಿಗೆ ನಮ್ಮ ಶಿವಣ್ಣ ಹಿರೇಕೆರೆ ಅವರು ಐಡೆಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಐಡೆಂಟಿ ಕಾರ್ಡ್ನಿಂದ ಹೇಗಿರಬೇಕು, ಅವರು ಆಟೋ ಚಾಲಕರು ವರ್ತನೆ ಹೇಗಿರಬೇಕು, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ತಾವು ಹೇಗೆ ನಡ್ಕೋಬೇಕಂತ ಹೇಳಿ ಬಹಳಷ್ಟು ಸಲ ಮಾರ್ಗದರ್ಶನ ಕೊಟ್ಟು ನಮಗೆ ಎಲ್ಲ ಚಾಲಕರಿಗೆ ಒಂದು ಒಳ್ಳೆ ರೀತಿಯಿಂದ ಸಂಘಟನೆ ನಡೆಸಲು ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು. ಪ್ರಕಾಶ ಮುಳಗಡಿ. ದಿವಂಗತ ಲಕ್ಷ್ಮಣ ಹಿರೇಕೆರೆ ಆಟೋ ಚಾಲಕರ ಸಂಘದಿಂದ ಇವತ್ತು ನಾವು ಒಂದು ರ್ಯಾಲಿ ಇಟ್ಕೊಂಡೇವಿ. ಯಾಕಪ್ಪ ಇಟ್ಕೊಂಡೇವಪ್ಪ ಅಂತೇಳಿ ಅಂದರೆ ಅವಳಿ ನಗರದಲ್ಲಿ ಓಲಾ, ಉಬರು, ನಮ್ಮ ಯಾತ್ರೆ, ರ್ಯಾಪಿಡೋ ಎಲ್ಲ ಇವರು ಸಿಕ್ಕಾಪಟ್ಟೆ ಆಗ್ಯಾವ. ನಮ್ಮ ಆಟೋದ್ರ ಮೇಲೆ ಇವರು ಎಲ್ಲಿಂದ ಬಂದು ಏನು ಎಂತಾನೋ ಮೊದಲು ಇದ್ದಿದ್ದಲ್ಲ, ಈಗೆಲ್ಲ ಬಂದು ಭಯಂಕರ. ಅದರ ಒಂದು 2 ವೀಲರ್ ಅದಕ್ಕೆ ಪರ್ಮಿಷನೇ ಇಲ್ಲ. ಅದ್ರ ಮೇಲೆ ಸುದಕ ಅವರು ಹೊಡ್ಯಾಳ್ತಾರಂದ್ರೆ ನಾವು ಹಿಡಿದು ಒಯ್ದು ಅಲ್ಲಿ ಫೋಟೋ ಒಪ್ಪಿಸಿದ್ರೆ ನಾವು ಈ ಕಡೆ ಬರ್ತೀವಿ, ಆ ಕಡೆ ಬಿಡೋ ಅಂತಾರೆ. ಯಾವ್ದು ಇದು ಎದ್ರ ಸಂಬಂಧ ಈ ಟೈಪ್ ಆಗೋಂತೈತಿ ಏನಂತಾನ. ನಾನು ಅದಕ್ಕಿಂತಲೇ ಇವತ್ತು 17 ತಾರೀಕು ನಾವೆಲ್ಲ ನಮ್ಮ ಆಟೋ ಚಾಲಕರು ಹೇಳೇವಿ. ಉಗ್ರವಾಗಿ ನಾವು ಹೋರಾಟ ಇಟ್ಕೊಂಡು ಇದ್ರ ಬಗ್ಗೆ ನಾವು ಏನು ಗೊತ್ತಾ, ನಾವು ಇಷ್ಟ ನಾವು ಬಿಡೋದಿಲ್ಲ. ಅವ್ರದೆಲ್ಲ ಬಂದಾಗೋ ಮಟ್ಟ ನಾವು ಇದ್ರ ಹೋರಾಟ ತಪ್ಪಿದ್ದಲ್ಲ ಅಲ್ಲ. ಯಾಕಂದ್ರೆ ಇವರು ಎಲ್ಲಿಂದ ಬಂದರು ಏತಲ್ಲ, ಅವ್ರು ಬರೀ ಕುಂತಲೇ ಆಟ ಆಡ್ಸೋಂತಾನೆ, ಎಲ್ಲ ಬಿಟ್ಟು ಕುಂತಲೇ ಆಟ ಆಡ್ಸೋದ್ರೆ. ಆಫೀಸ್ ಇಲ್ಲೇ ಐತೆ, ಹುಬ್ಳ್ಯಾಗ ಐತಿ. ಯಾರು ಆಫೀಸರ್ ತೋರಿಸೋಡ್ರಿ, ಆಫೀಸರ್ ಅಕಸ್ಮಾತ್ ತೋರಿಸಿದ್ರೆ ನಾವು ಅಲ್ಲಿ ಹೋಗಿ ಮುಕ್ತಿ ಆಗ್ತೀವಿ ಹೋಗಿ. ಅದಕ್ಕಂದಲೇ ಪ್ರತಿಯೊಬ್ಬರಿಗೆ ನಾವು ಆಟೋ ಚಾಲಕರ ಅಂತಾನೆ ಬಂದು, ಏನ್ರಿ ಅಧ್ಯಕ್ಷರೇ ನಮ್ಗೆ ದುಡಿಮಿಲ್ಲ ಏನಿಲ್ಲ, ಇಷ್ಟೆಲ್ಲ ಹೊಸ ಬಸ್ ಸ್ಟ್ಯಾಂಡ್ ಆದರೂ ನಾವು ಹೆಂಗೆ ರೀ, ನಾವು ಏನು ಮಾಡೋದು, ಮುಂಜಾನೆ ನಮ್ಮ ಹೆಣ್ಣು ಮಕ್ಕಳಿಗೆ ಹೆಂಗೆ
ಮಕ್ಕಳಿಗೆ ಹೆಂಗೆ ಇಂತನ ಹೆಂಗೆ ಸಾಕೋದು ಇಂಥವೆಲ್ಲ ಎಲ್ಲಿಂದ ಬಂದು ಇಂತಲ್ಲ ಅಂತೇಳಿ ನಮಗೆ ಸಾಕಷ್ಟು ನಮ್ಮ ಒಬ್ಬ ಡ್ರೈವರ್ ಏನಕ್ಕೆ ಹಾಳಾಗ್ತಲ್ರಿ ಪಾಪ ಸಿಕ್ಕಾಪಟ್ಟೆ ಹಾಳಾಗ್ತಾರೆ. ಅದಕ್ಕಿಂತಲೇ ನಮಗೆ ಸತ್ಯವಾಗಿ ಅದರ ಒಂದು ಗಾಡಿ ಟೂ ವೀಲರ್ ಲೈಸೆನ್ಸ್ ಇರಂಗಿಲ್ಲ ಅವ್ರದ್ದು, White board. ಬೈಕಿಂದ White board ಮೇಲೆ ಹೊಡಿತಾರ. ಲೈಸೆನ್ಸ್ ಎಲ್ಲ ಅದಕ್ಕಂತಲೇ ನೋಡ್ರಿ 4 ಗಾಡಿ ಒಯ್ದು ಸೀಜ್ ಮಾಡೇವ್ರಿ ಆಟೋ ಆಫೀಸ್ ಥರ ಮಾತಾಡಿದ್ರಿ ನಿನ್ನೆ. ಅಲ್ಲೋ ನಿಮ್ದು ಲೈಸೆನ್ಸ್ ಎಲ್ಲ ಆಟೋ ಆಫೀಸಾಗ ಏನಂದ್ರು ರೀ, ಮತ್ತೆ ಹೆಂಗೆ ರೀ ಸರ, ಮತ್ತೆ ನೀವು ಇವರೆಲ್ಲ ವೈಟ್ ಕೊಂಡು ಹೊಡೆಯಂತಾರೆ, ಮತ್ತೆ ಹೆಂಗೆ ಮುಂದೆ ಅಂದ್ರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡ್ರು. ಒಳಗೆ ಹಾಕಿದ್ರು ಗಾಡಿ, ಒಳಗೆ ಹಾಕಿ ಸೀಜ್ ಮಾಡಿದ್ರು ಗಾಡಿ, ಸೀಜ್ ಮಾಡಿದ್ರು. ಅದಕ್ಕೇನಾದ್ರು ಗೊತ್ತಾ, ಅವ್ರಿಗೆಲ್ಲ ಡಾಕ್ಯುಮೆಂಟ್ಸ್ ಇಸ್ತಾರೆ ಮಾಡಿ ನಿಮಗೆ ಪರ್ಮಿಷನ್ ಇತ್ತೋ ಇಲ್ಲೋ ಒಟ್ಟು ತೊಗೊಂಬರ್ರಿ, ನಿಮ್ದು ಡಾಕ್ಯುಮೆಂಟ್ಸ್ ತೊಗೊಂಬರ್ರಿ, ಲೈಸೆನ್ಸ್ ತೊಗೊಂಬರ್ರಿ, ನಿಮ್ದು ನೀವೇನು ಪ್ರಾಫಿಟ್ ಹೊಡೆಯತ್ತಿರಲ್ಲ ಅದು ಪರ್ಮಿಷನ್ ತೊಗೊಂಬರ್ರಿ ಅಂದಾಗ ನಾನೆಲ್ಲ ಆಕ್ಷನ್ ತೊಗೋತೀನಿ. ಅದಕ್ಕೆ ಆಯ್ತು ರೀ ಸರ್ ತೊಗೊಂಬರ್ತೀನಿ ತೊಗೋದ್ರಿ ಅವರು. ಏನ್ ಮಾಡ್ತಾರೆ? ಇದು ಮುಂದೆ ಏನಿಲ್ಲ ರೀ, ಇದ್ರ ಬಗ್ಗೆ ನಾವು ಇನ್ನೊಮ್ಮೆ ಅಲ್ರಿ ಇವತ್ತೊಂದು ಈ ಟೈಪ್ ಹೋರಾಟ ಇಟ್ಕೊಂಡಿವ್ರಿ. ಇದರಿಂದ ಮುಂದೆ ನಾವು ಇದಕ್ಕಿಂತ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಹನುಮಂತಪ್ಪ ಪವಾಡಿ ಅಧ್ಯಕ್ಷರು. ಇವತ್ತಿನ ದಿವಸ ಕರ್ನಾಟಕ ಆದಂಥ ಪ್ರತಿಯೊಬ್ಬ ಟ್ಯಾಕ್ಸಿ ಚಾಲಕರು ಹಾಗೂ ಆಟೋದವ್ರಿಗೆ ಸುಮಾರು ಒಂದು ವರ್ಷದಿಂದ ತುಂಬ ತಲೆನೋವಾಗಿದೆ. ಯಾವುದೇ ರೀತಿಯಲ್ಲಿ ಸರ್ಕಾರದವರಾಗಿರ್ಬೋದು, ನಮ್ಮ ಇಲ್ಲಿ DC ಮೇಡಮ್ ಅವರಾಗಿರ್ಬೋದು, ಯಾವುದೇ ನಿರ್ದೇಶನ ಕ್ರಮ ತಗೊಂತ ಇಲ್ಲ. ನಮ್ಮ RT ಡಿಪಾರ್ಟ್ಮೆಂಟ್ನವ್ರು ನೀವು ಗಾಡಿ ತೊಗೊಂಬರ್ರಿ ನಾವು ಸೀಜ್ ಮಾಡ್ತೇವೆ ಅಂತ ಹೇಳ್ತಾರೆ ಹೊತ್ತಿದ್ರು. ಅವ್ರ ಮುಖಾಂತರ ಯಾವುದೇ ರೀತಿ ಮುಂದೆ ಏನೂ ಆಗ್ತಾ ಇಲ್ಲ. ನಾವು ಸರ್ಕಾರಕ್ಕೆ ಹೇಳೋದು ಒಂದೇ, ನೀವು ವೈಟ್ ಬೋರ್ಡ್ ಗಾಡಿಗೆ ಏನಾರ ಪರ್ಮಿಷನ್ ಬೈಕಿಗೆ ಕೊಡೋದಾತಂದ್ರೆ ನಮ್ಮ ಆಟೋ ಗಾಡಿನ ಎಲ್ಲೋ ಬೋರ್ಡನ್ನ ಕ್ಯಾನ್ಸಲ್ ಮಾಡಿ ಪ್ರತಿಯೊಬ್ಬ ನಮ್ಮ ಕರ್ನಾಟಕ ಆದಂಥ ಪ್ರತಿಯೊಬ್ಬ ಟ್ಯಾಕ್ಸಿಯವ್ರಿಗೆ ವೈಟ್ ಬೋರ್ಡ್ ಗಾಡಿಗಳನ್ನ ಪಡ್ಯಾಕ ಪರ್ಮಿಷನ್ ಕೊಡ್ಬೇಕು. DC ಮೇಡಮ್ ದಯವಿಟ್ಟು ಇದನ್ನು ನಮ್ಮ ಆಟೋದವ್ರನ್ನ ಕಣ್ ತೆಗೆದು ನೋಡ್ರಿ. ದಿನನಿತ್ಯ ಒಂದು 500-700 ರೂಪಾಯಿ ದುಡಿ ಅಂತದ್ದು ಆಲ್ರೆಡಿ ಮುಖಾಂತರ ಈಗ 300-400 ರೂಪಾಯಿ ಅಂತ ಭಾಳ ಕಷ್ಟ ಆಗೈತಿ. ಆಲ್ರೆಡಿ ಈಗ ಬಸ್ಸದ ಆಧಾರ್ ಕಾರ್ಡ್ ಮುಖಾಂತರ ತುಂಬ ತೊಂದರೆ ಅನುಭವಿಸ್ತಾ ಇದ್ದೇವೆ. ಅದು ನಿತ್ಯ ಅಲ್ದ ಈಗ ರ್ಯಾಪಿಡೋ ಆನ್ಲೈನ್ ಮುಖಾಂತರ ಬಂದು ಇನ್ನೂ ದಿನನಿತ್ಯ ಭಾಳ ಅನುಭವಿಸ್ತಾ ಇದ್ದೇವೆ. ನಮ್ಮ ಪ್ರತಿಯೊಬ್ಬ ಆಟೋದವರಿಗೆ ಕಷ್ಟಗಳನ್ನು ನೀವು DC ಮುಖಾಂತರ ನೋಡ್ಕೊಂಡು ಎಲ್ಲ ಆಟೋದವ್ರನ್ನ ಕರೆಸಿ ಒಂದು ಸರಿಪಡಿಸ್ಬೇಕಂತೇಳಿ ಎಲ್ಲರನ್ನ ತಮ್ಮಲ್ಲಿ ಬೇಡಿಕೊಳ್ತೇನೆ. ಯಾವುದೇ ರೀತಿಯಾಗಿ ಮುಲಾಜಿಲ್ಲದೆ ನಮ್ಮ ಯಾವುದೇ ಆಟೋದವ್ರಿಗೆ ಆ್ಯಪ್ಲೈನ್ ಮುಖಾಂತರ ಕೊಡಬಾರ್ದು. ನಮ್ಮ ಆಟೋದವ್ರಿಗೆ ಒಂದು ಸರಿಯಾಗಿ ಒಂದು ರೀತಿಯಾಗಿ ಒಂದು ದಾರಿ ನೀಡಬೇಕು. ಒಂದು ವೇಳೆ ನೀವು ಆನ್ಲೈನ್ ಮುಖಾಂತರ ಬೈಕಿಗೆ ಏನು ಕೊಡೋದಾತಂದ್ರೆ ನಮ್ಮ ಪ್ರತಿಯೊಬ್ಬ ಆಟೋದವರು ಏನು ಲೋನ್ ಅದಾವಲ್ಲ ಅದನ್ನ ಸಂಪೂರ್ಣ ಮನ್ನಾ ಮಾಡ್ರಿ. ಯಾಕಂದ್ರೆ ತಿಂಗಳ ನಾವು ಬಜಾಜ್ ಫೈನಾನ್ಸ್ 6,000-7,000 ರೂಪಾಯಿ ಕಟ್ಟಕ್ಕೆ ನಮ್ಗೆ ತುಂಬ ತೊಂದರೆ ಇದೆ. ಮನೆ ನಡೆಸ್ತಾ ಬಾಡಿಗೆ ಕಟ್ಟೋದು ತುಂಬ ತೊಂದರೆ ಇದೆ. ನಮ್ಗೆ ಯಾವುದೇ ರೀತಿ ನಮ್ಗೆ ಎಲ್ಲೋ ಬೋರ್ಡ್ ನಡ್ಸಕ್ಕೆ ಆಗ್ತಾ ಇಲ್ಲ. ನಮಗೂ ಆಟೋ ಓಡ್ಸಕ್ಕೆ ವೈಟ್ ಬೋರ್ಡ್ ಗಾಡಿ ಕೊಡಕ್ಕೆ ಪರ್ಮಿಷನ್ ಅವಕಾಶ ಕೊಡ್ರಿ. ಆ ನಂತರ ಮುಂದಿನ ದಾರಿಗಳು ಏನದಾವ ಕಾನೂನು ಪ್ರಕಾರ ನಾವೇನು ನಡ್ಕೋಬೇಕಂತ ನಡ್ಕೊತೇವೆ. ಯಾವುದೇ ರೀತಿ ಆನ್ಲೈನ್ ಮುಖಾಂತರ ಕೊಡಬಾರ್ದು ಅಂತೇಳಿ DC ಮುಖಾಂತರ RT ಮುಖಾಂತರ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ಗೆ ತಮ್ಮಲ್ಲಿ ಮನವಿಗೆ ಕೇಳ್ಕೊಳ್ತೀನಿ. ಇದೇ ರೀತಿ ಮುಂದುವರೆದ್ರೆ ಪ್ರತಿಯೊಬ್ಬ ನಮ್ಮ ಕರ್ನಾಟಕದಾಗ ಎಷ್ಟು ಆಟೋ ಟ್ಯಾಕ್ಸಿ ಚಾಲಕದರ ಇದಕ್ಕಿಂತ ಉಗ್ರ ಹೋರಾಟ ಮುಂದೆ ಮಾಡ್ತೇವೆ. ದಯವಿಟ್ಟು ಇದಕ್ಕೆ ಯಾವುದೇ ರೀತಿಯಾಗಿ ಸ್ಪಂದಿಸಬಾರ್ದು ಅಂತೇಳಿ ತಮ್ಮಲ್ಲಿ ಮನವಿಯಾಗಿ ಕಳಕಳಂತೆ ಕೇಳ್ಕೊಳ್ತೇನೆ. ರಾಜು ಕಾಲ್ವಾಡರ್.